ಇಷ್ಟು ಸ್ನೇಹವನ್ನು ಬೆಳೆಸಿ ಈಗ ಅವಳಿ ಮಕ್ಕಳಲ್ಲಿ ಉಳಿದವರಿಗೆ ಅದು ಒಂದೇ ಥರ ಅಂತ ಅನ್ನಿಸಿದರೂ ಕೂಡ ಹತ್ತಿರದ ಗೆಳೆಯರಲ್ಲಿ ಅಥವಾ ತಾಯಿಗೆ ಅಥವಾ ಬಂಧುಗಳಲ್ಲಿ ಅವರಿಬ್ಬರ ಯಾವುದೋ ಒಂದು ಅಂಶ ವ್ಯತ್ಯಾಸ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಎಷ್ಟೇ ದೂರದಲ್ಲಿದ್ದರೂ ಇದು ಇವರೇ ಅಂತ ಹೇಳುವಂಥದ್ದಾಗುತ್ತೆ. ಅಂದರೆ ಹತ್ತಿರದಲ್ಲಿ ಗಮನಿಸಿದ ರಾಮಚಂದ್ರನ ಸ್ನೇಹ ಅದು ಖಂಡಿತ ಸುಗ್ರೀವನ್ನು ಗಮನಿಸಿತ್ತು. ಆದರೂ ಅದಕ್ಕೆ ಕಾರಣ ಮುಂದೆ ಗೊತ್ತಾಗುತ್ತೆ. ಅಪಶ್ಯದ್ರಾಘವಂ ನಾಥಂ ಋಷ್ಯಮುಖಂ ಪ್ರದುದ್ರುವೆ. ಹೊಡೆದ ಪರಸ್ಪರ ಕಿತ್ತಾಡಿದರು. ಸುಗ್ರೀವ ನಿರೀಕ್ಷಿಸ್ತಾ ಇದ್ದಾನೆ, ಈಗ ಬಂದು ವಾಲಿಯನ್ನು ಹೊಡಿತಾನೆ, ನಾನು ಈ ಏಟಿನಿಂದ ಪಾರಾಗ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದ. ಆ ಏಟು ಬಿತ್ತು. ಈ ಏಟಿನಿಂದ ಪಾರಾಗ್ತೇನೆ ಅಂತ ಅಂದ್ಕೊಂಡು ಅದು ಏಟು ಬಿತ್ತು. ಏಟು ಬೀಳ್ತಾನೆ ಇದೆ, ತಪ್ಪಿಸಿಕೊಳ್ಳಿಕ್ಕೂ ಆಗ್ತಾ ಇಲ್ಲ. ನೋಡಿದರೆ ರಾಮಚಂದ್ರನ ಯಾವ ಸುಳಿವು ಕಾಣಲಿಲ್ಲ. ಇನ್ನು ಒಂದೇ ದಾರಿ ನಾನು ಬದುಕಬೇಕು ಅಂತಂದರೆ ಕೂಡಲೇ ಓಡ್ತಾ ಋಷ್ಯಮುಖದ ಕಡೆಗೆ ಓಡಿ ಕೂತ. ಕ್ಲಾಂತೋರುಧಿರಸಕ್ತಾಂಗ, ಮೈಯೆಲ್ಲ ನೆತ್ತರಾಗಿದೆ, ಮೂಳೆಯೆಲ್ಲ ಮುರಿದ ಹಾಗಾಗಿದೆ. ವಾಲಿಯ ಹೆದರಿಕೆ ಬೇರೆ, ಎದೆಯಲ್ಲಿ ಡವಡವ ಅಂತ ತನ್ನದೇ ಎದೆ ಬಾಯಿಗೆ ಬಂದಂತೆ ಸದ್ದು ಮಾಡ್ತಾ ಇದೆ. ಸೀದಾ ವನದ ಒಳಗೆ ಪ್ರವೇಶ ಮಾಡಿ ಕೈ ಕಟ್ಟಿಕೊಂಡು ಅತ್ತಲಿಂದ ಇತ್ತಣಿಂದ ಅತ್ತ ಸುತ್ತುತ್ತಾ ಇದ್ದಾನೆ. ಒಳಗೆ ಅಂದರೆ ಈ ಬರುವಷ್ಟರಲ್ಲಿ ಸುಗ್ರೀವನವನು ಅಟ್ಟಿಸಿಕೊಂಡು ಬಂದು ಇನ್ನೇನು ಒಳಗೆ ಪ್ರವೇಶ ಮಾಡಬೇಕು ಅನ್ನೋಷ್ಟರಲ್ಲಿ ಅವನು ಹೋಗಿದ್ದು ಋಷ್ಯಮುಖ ಪರ್ವತ ಅಂತ ಗೊತ್ತಾದಾಗ ಅವನು ಹಲ್ಲನ್ನು ಅಲ್ಲನೇ ಅಲ್ಲಿಯೇ ಕಟಕಟನೆ ಕಡಿದು, ಇಲ್ಲಿ ಒಳಗೆ ಹೋಗಿ ನೀನು ಬಚಾವಾಗಿದ್ದೆ, ಇನ್ನೊಂದು ಸರ್ತಿ ಹೊರಗೆ ಬಾ, ನಿನ್ನನ್ನು ನಜ್ಜುಗುಜ್ಜು ಮಾಡ್ತೇನೆ ಅಂತ ಬೈದು ಅಲ್ಲಿಂದ ಹೊರಟು ಹೋದ. ಮುಕ್ತೋಹ್ಯಸಿ, ಹೀಗೆ ನೀನು ತಪ್ಪಿಸಿಕೊಳ್ಬೇಕಷ್ಟೇ ಹೊರತು ನನ್ನ ಕೈಯಲ್ಲಿ ಯುದ್ಧ ಮಾಡಿ ನೀನು ಶಕ್ತಿ ಪ್ರದರ್ಶನದಿಂದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅವನು ಹೊರಟು ಹೋದ. ತ್ವಂ ಇತ್ಯುಕ್ತ ಸನ್ನಿವೃತ್ತೋ ಮಹಾದ್ಯುತಿ, ಬಹಳ ಸಿಟ್ಟಿನಿಂದ ನೆಲವನ್ನು ಕಾಲಿನಿಂದ ಜೋರಾಗಿ ಒದೆದು ಅಲ್ಲಿಂದ ಹೊರಟು ಹೋದ. ರಾಘವನು ಕೂಡ ನಿಧಾನಕ್ಕೆ ತಮ್ಮ ಮತ್ತು ಹನುಮಂತನ ಜೊತೆಗೆ ಕೂಡಿ ಬಂದಿದ್ದಾನೆ.